ಎಲ್ಲ ಪ್ರೂಫ್ ಇದೆ. ಎಲ್ಲ ಪ್ರೂಫ್ ಇದೆ. ಕೋರ್ಟ್ ರೆಕಾರ್ಡ್ ಇದು ಎಲ್ಲ. ಹಾಂ ಸರ್ ಅದೇನು ತೋರಿಸಲ್ಲ ಅವರು. ನೋಡಿ, ಇಂಥ ಮಗ ನಾವು ಹುಟ್ಟಿಸಿರೋದು ಏನು ಎಲ್ಲ ಮೀಡಿಯಾ ಪೀಪಲ್ಗೆ ಗೊತ್ತಾಗತ್ತೆ. ನನ್ನ ಮೇಲೆ NCR ಹಾಕಿದ್ದಾರೆ. ಅಪ್ಪ ಅವರು ಆ ತರ ಮಾಡ್ತಾರ ಕೆಲಸ. ನಾನು ಬರೀ ಕೇಳಿದ್ದಕ್ಕೆ ಅದು ನಿಜಾನ ಸುಳ್ಳ, ಅದು ಕರೆಕ್ಟ್ ಮಾಡ್ತಾ ಇರೋದು ಅಂತ ಎಲ್ಲ ಇವಾಗ ಎಲ್ಲ ಮೀಡಿಯಾ ಮುಂದೆ ಇದ್ದಾರೆ. ಇವನಿಂದ ಏನ್ ಬರ್ಬೇಕಾಗಿದೆ ನನಗೆ? 100 ರೂಪಾಯಿ ನನಗೆ ಸಂಪಾದನೆ ಮಾಡಿ, 100 ರೂಪಾಯಿ ಅವನಿಂದ ಏನ್ ಸಂಪಾದನೆ ಮಾಡಿದ ನನ್ವರೆಗೂ ಏನ್ ಅವ್ರಿಗೆ ಕೇಳಿಲ್ಲ. ಅವ್ರು ಏನ್ ಮಾಡಿದ್ದಾರೆ? ನನ್ನ ಮೇಲೆ NCR ಮಾಡಿದ್ದಾರೆ. ಅಫ್ನಾನ್ ಶರೀಫ್ ಅಂತ ಈಗ ಇವನ್ ನನ್ನ ಮೇಲೆ NCR ಮಾಡಿದ್ದಾರೆ. ಕೇಳಿ ಸಾಹೇಬ್ರೆ, ಒಂದ್ ನಿಮಿಷ ಅವ್ರಿಗೆ ಸ್ಟಾಪ್ ಮಾಡಿ. ಇವಾಗ ಹೊಡೆದ್ರು ಎಲ್ಲ, ಅದು ರಿಮೂವ್ ಮಾಡಿ. CCTV ಕ್ಯಾಮ್ರಾಸ್ ಎಲ್ಲ ರಿಮೂವ್ ಮಾಡಲ್ಲ. ಅದು ಕೊಡ್ಲಿ. ಅವರು ಏನಾಗಿದೆ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ಕೊಡ್ಲಿ. ಇಂಥ ಮಗ ಹುಟ್ಟಿರೋದು ನಾವು. ಬರೀ ಮಾತಾಡ್ತಾರೆ ಅವರು, ನಿಜ ಯಾರು ಹೇಳಲ್ಲ. ಆಯ್ತು, ಇವಾಗ ಮೀಡಿಯಾ ಅವ್ರು ಏನ್ ನಿಜ ಇದೆ ಎವಿಡೆನ್ಸ್ ತೋರಿಸ್ಲಿ. ನಾನು ಎವಿಡೆನ್ಸ್ ತೋರಿಸ್ತೀನಿ. ನೋಡಿ, ಏನ್ ಮಾತಾಡಿದ್ದಾರೆ ನೋಡ್ರಿ. ಅವ್ರು ಏನ್ ಎಲ್ಲ ಅವನು ಹೇಳಿ, ಅವ್ರು ತೋರಿಸ್ಲಿ ಎಲ್ಲ ಎವಿಡೆನ್ಸ್. ನಾನು ಕಾಲ್ ರೆಕಾರ್ಡಿಂಗ್ ಇಂದ ಎಲ್ಲ ತೋರಿಸ್ತೀನಿ ಏನೇನಿದೆ ಅಂತ. ಏನೇನ್ ಥ್ರೆಟನ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಸುಳ್ಳ ಅಂತ ಹೇಳಿ ಅವರು ಸುಳ್ಳೆ. ಅವ್ರು ತೋರಿಸ್ಲಿ. ಬ್ಯಾಂಕ್ ಅಕೌಂಟ್ ಅಲ್ಲಿ ಕಳಿಸ್ಬೇಕಲ್ವಾ? ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕಳಿಸ್ಲಿ, ತೋರಿಸ್ಲಿ. ಎಲ್ಲ IDD ಮುಖಾಂತರ ಇದೆ ನೋಡಿ, ತಗೊಳ್ಳಿ. ನನ್ಗೆ ಅವ್ರಿಗೆನಾ? ಅದನ್ನು ಹೇಳ್ತೀನಿ. ಅದನ್ನು DD ಇದೆ ಅಲ್ವಾ? ಅದು ನೋಡಿ ಎಷ್ಟು ಅಮೌಂಟ್ಗೆ ಇದೆ, ಎಷ್ಟು ತೋರಿಸ್ತಾ ಇದಾರೆ ಅಂತ ಹೇಳಿ. ಮತ್ತೆ ಅದು DD ಯಾವುದು? ಅವ್ರದ್ದು ಲೋನ್ ತಗೊಳಕ್ಕೆ, ರೈಟ್ಸ್ ತಗೊಳಕ್ಕೆ ಅವ್ರು ಮಾಡ್ತಾ ಇರೋದು. ಇಂಥ ಮಗ ಸಾಹೇಬ್ರೆ, ಎಲ್ಲ ಮೀಡಿಯಾ ಪೀಪಲ್ಗೆ ಮಲ್ಲ, ಈ ಮೀಡಿಯಾ ಪೀಪಲ್ಗೆ ಇಂಥ ಮಗ ನಾವು ಹುಟ್ಟಿಸಿರೋದು ಎಲ್ಲ ನಿಮ್ಗೆ ಸತ್ಯಾಂಶ ಗೊತ್ತಾಗ್ತಾ ಇದೆ. ಕೇಳಿ ಏನ್ ಮಾಡಿದ್ದಾರೆ ಅಂತ. ಏನ್ ಮಾಡ್ಬೇಕು? 50-60 ಕೋಟಿ ಖರ್ಚು ಮಾಡಿ NCR ಹಾಕಿದ್ದಾರೆ. ನನ್ನ ಮಗ ಇದ್ದಿ ಅವ್ರು ಅಷ್ಟು ಚಿಕ್ಕ ಕೆಲಸ ಮಾಡಿದ್ದಾರೆ ನೋಡಿ. ಅದು ಏನು ನೋಡಲ್ಲ ನೀವು. ನಾನು ಸದ್ಯಕ್ಕೆ ರಾಂಗ್ ಕಾಣಿಸ್ತೀನಿ, ಬಟ್ ನೀವೇನ್ ಯೋಚನೆ ಮಾಡಿ. ಯಾರಾದ್ರೂ ಮಗನ್ಗೆ ಮೇಲೆ NCR ಹಾಕ್ತಾರ? ಯಾವ್ದೇ ತಂದೆ ತಾಯಿ ಮಗನಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ನೀವು ತಂದೆಗೆ ಇಲ್ಲ, ಅದು ಎವಿಡೆನ್ಸ್ ನಿಮ್ಮ ಹತ್ರ ಇದೆಯಾ? ಅದು ಎವಿಡೆನ್ಸ್ ಅಲ್ಲಿದೆ. ಈಗ ಯಾವ್ದೇ ತಂದೆ ತಾಯಿ ಕೆಟ್ಟದ್ ಮಾಡ್ಬೇಕು ಅಂತ ಇಲ್ಲ, ಅದು ತೆಗಿ ಅದು ಎವಿಡೆನ್ಸ್ ಏನಿದೆ ಅಂತ ತೆಗಿಯ ಕೇಳಿ ಅವನಿಗೆ. ಮತ್ತೆ ಕೆಳಗಡೆ ಎರಡೂನು ಇನ್ಸಿಡೆಂಟ್ ಆಗಿರೋ ತಂದೆನೇ ತಾನೆ, ನಿಮಗೆ ಬೇರೆ ತಂದೆ ಇಲ್ಲ, ಇವರು ಒಬ್ಬರೇನೇ ತಾನೆ. ಕೇಳಿ ನಾನು ಏನ್ ಮಾಡಿದ್ನಿ ಅದು ತೋರಿಸ್ಲಿ. ಹೊಡೆದಿದ್ದಾನೆ ನನಗೆ, ನನಗೆ ಹೊಡೆದಿದ್ದಾನೆ. ಸುಮ್ಗೇರಪ್ಪ, ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಅದು ತೋರಿಸಿ. ನನಗೆ ಹೊಡೆದಿದ್ದಾನೆ. ಇಲ್ಲ, ಅದು ತೋರಿಸಬೇಕು. ಎವಿಡೆನ್ಸ್ ತೋರಿಸಿ. ಇದೆ ಅಂತ ಇಲ್ಲ, ಎಲ್ಲ ಇಲ್ಲೇ ಆಗಿರೋದು. ಇಲ್ಲೇ ಮತ್ತೆ ಕೆಳಗಡೆ ಅವ್ರು ನನಗೆ ಹೊಡೆದಿರೋದು. ನಾನು ಬರೀ ಕೇಳಿದ್ದಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಇದು. ನನಗೆ ಅವನಿಗೆ ಹೊಡಿಯಕ್ಕೆ ಏನು ನನಗೆ ಇದು ಇಲ್ವಾ? ರೈಟ್ಸ್ ಇಲ್ವಾ ಸ್ವಾಮಿ? ಇಲ್ವಾ? ಆಯ್ತು ಇನ್ನೂ ಏನಾದಿದೆ ಕೇಳಿ. ನಂದು ಏನಿದೆ ಅದರಲ್ಲಿ ಮಿಸ್ಟೇಕ್? ನಾನ್ ಬರೀ ಹೇಳ್ತಾ ಇರೋದು ಯಾಕೆ ಅವ್ರಿಗೆ ಏನಕ್ಕೆ ತೊಂದರೆ ಕೊಡ್ತಾ ಇದ್ದಾರ, ನನ್ನ ರಿಲೇಶನ್ಶಿಪ್ ಕೆಟ್ಟಾಗುತ್ತೆ ಅಂತ. ಅದು ರಾಂಗ್ ಹೇಳಿದ್ದು? ಇಲ್ಲ, ಸಮಾಧಾನನೇ ಕೇಳಿದ್ದು ಸರ್. ಅವ್ರು ಹೊಡೆದಿದ್ದು ಸರ್. ಆತರ ಹೇಳ್ತಾರೆ ಅವರು. ಆರೋಪ ಅಂದ್ರೆ ದುಡ್ಡಿನ ವಿಷಯಕ್ಕೆ ಆರೋಪ ಆಗ್ತಾ ಇರೋದು. ದುಡ್ಡು ಕೊಟ್ಟಿರೋದು ನಿಮಗ್ ಸುಳ್ಳ? ಅವನ್ಗೆ ಸುಳ್ಳು. ಅವ್ನ್ಗೇನ್ ಕೊಟ್ಟಿಲ್ಲ, ಅವ್ನ್ ಕೊಟ್ಟಿರೋದು, ಅವ್ನ ಮಾವನ್ ಕೊಟ್ಟಿರೋದು. ನನ್ಗೆ ಏನು ದುಡ್ಡು ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ಅದು ಒಂದ್ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋದ್ರು ಪಟೇಲಿಂದ. ಓಕೆ, ಅವ್ರ ಪಟೇಲ್ ಏನ್ ಮಾಡ್ರು, ಸ್ವಲ್ಪ ದುಡ್ಡು ತಕೊಂಡ್ಬಿಟ್ಟು ಆಮೇಲೆ ಉಲ್ಟಾ ಆಗ್ಬಿಟ್ರು. ಮತ್ತೆ ಅಪ್ಪ ಹತ್ರ ಏನು ಡಾಕ್ಯುಮೆಂಟ್ ಇರಲಿಲ್ಲ. ಅದಕ್ಕೆ ಅವ್ರು ಏನ್ ಟರ್ಮ್ಸ್ ಹೇಳಿದ್ರು ಎಲ್ಲದಕ್ಕೆ ಅಗ್ರಿ ಮಾಡಿದ್ರು. ಅವರು ಎಲ್ಲದಕ್ಕೆ ಅಗ್ರಿ ಮಾಡಿದ್ರು. 45 crores ಅಂತ ಫಸ್ಟ್ ಅಗ್ರಿಮೆಂಟ್ ಆಯ್ತು. ಆಮೇಲೆ ಅವ್ರಿಗೇನು ಇದೇ ತರ ಪ್ರೆಸ್ ಮೀಟ್ ಮಾಡಿ ಎಲ್ಲ ಅವ್ರು ಕರೆದ್ಬಿಟ್ಟು ಅದೇ ಅವ್ರು ಏನ್ ಮಾಡಿದ್ರು, ಅವ್ರಿಗೆ 15 crores ಅಂತ ಮಾಡಿಫೈ ಆಯ್ತು. ಅದು ಈ ಕೋರ್ಟ್ ಆರ್ಡರ್ ಅಲ್ಲಿ ಇದೆ, ಕೋರ್ಟ್ ಮೆಮೋ ಅಲ್ಲಿ ನೀವೇ ನೋಡಿ. ಇದು ಪಾಯಿಂಟ್ ಮಾಡಿಫೈ ಆಗಿರೋದು.
ಇದೇ ಪಾಯಿಂಟ್ ಮಾಡಿಫೈ ಆಗಿರೋದು. ಇದು ಎಲ್ಲ ಓದಿ 15 crores ಕೊಡ್ಬೇಕಿತ್ತು, ಅವ್ರು ಕೊಟ್ರು. ನನ್ನ ಫಾದರ್ ಇಂದ ವಾಪಸ್ ಕೊಟ್ಬಿಟ್ರು, ಅಲ್ಲೇ ಟ್ರಾನ್ಸಾಕ್ಷನ್ ಮುಗಿ. ಫಾದರ್ ಗೀದರ್ ಅಂತ ಇಲ್ಲಿ ಹೇಳ್ಬಾರ್ದು, ಯಾರು ಹುಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ನನ್ ಮಗ ಇದ್ರೆ ನನ್ಗೆ ಬಂದು ಈ ತರ ಪ್ರೆಸ್ ಮೀಟ್ ಅಲ್ಲಿ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತು. ಇದೆಲ್ಲ ಬರೀ ರಿವೈನ್ಸ್ಗೋಸ್ಕರ, ಬರೀ ಅವ್ರದ್ದು ಡಿಫೇಮ್ ಮಾಡ್ಬೇಕು, ನನ್ಗೆ ಡಿಫೇಮ್ ಮಾಡ್ಬೇಕು. ಈಗ ಮಗ ಇವನು ಅಲಿಯಾನು ಓಡೋಗ್ ಬಿಡ್ತಾನೆ ಲಂಡನ್ಗೆ, ಅಲಿಯಾನು ಓಡೋಗ್ ಬಿಡ್ತಾನೆ, ಮಾವನು ಓಡೋಗ್ ಬಿಡ್ತಾನೆ. ಏನು ಇವಾಗ ಇವನ್ ಮೇಲೆ ಇನ್ನೊಂದು FIR ಮಾಡ್ತೀನಿ ನಾನು, ಇನ್ನೊಂದು FIR ಮಾಡ್ತೀನಿ. ನನ್ನ ಮನೆಯಿಂದ 25 ಕೋಟಿ ಜ್ಯುವೆಲರಿ ಗಜರಾಜ್ ಜ್ಯುವೆಲರ್ಸ್ ಇಂದ ತಗೊಂಡಿದ್ದೀವಿ. ಅದು ಇವಾಗ ಇವ್ರಿಗೆ ಇವನ್ ಮಾವನ ಮೇಲೆ ಇನ್ನೊಂದು FIR, ನಮ್ಮ ಜ್ಯುವೆಲರಿ, ನಮ್ಮ ಮನೆಯಿಂದ ತಗೊಂಡೋಗಿರೋ ಜ್ಯುವೆಲರಿ ವಾಪಸ್ ಕೊಟ್ಟಿಲ್ಲ. 20 ಇಂದ 25 ಕೋಟಿ ಜ್ಯುವೆಲರಿ ಇದೆ, ಗಜರಾಜ್ ಜ್ಯುವೆಲರ್ಸ್ ಇಂದ ತಗೊಂಡಿದ್ದು ಎಲ್ಲದಕ್ಕೆ ಬಿಲ್ ಇದೆ, ಎಲ್ಲ ಇದೆ. ಇವನ್ಗೆ ಸ್ವಲ್ಪ ಶೃಂಗೇರಿ ಕೇಳಿ, ಅವ್ನು ಸಪ್ರೇಟ್ ಆಗಿ ತಗೊಳ್ಳಕ್ಕೆ ಹೇಳಿ. ಈಗ ಇವನ್ ಮಾವನ ಮೇಲೆ ಅವನ್ ಫ್ರಾಡು, ಇವನು ಅಲಿಯಾನು ಲಂಡನ್ಗೆ ಓಡೋಗ್ಬಿಡ್ತಾನೆ, ಎಲ್ಲ ದುಡ್ಡೆಲ್ಲ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಅಲಿಯಾನು ಓಡೋಗ್ಬಿಡ್ತಾನೆ, ಮಾವನು ಓಡೋಗ್ಬಿಡ್ತಾನೆ. ಯಾರ್ಯಾರು ಫ್ಲಾಟ್ ಓನರ್ಸು, ಬ್ಯಾಂಕರ್ಸ್ ಇದ್ದಾರೆ, ಎಲ್ಲರೂ ದಯವಿಟ್ಟು ಅವನಿಗೆ ಅವ್ರವ್ರ ಪ್ರಾಪರ್ಟಿ ಏನು ಫ್ಲಾಟ್ಗಳು ತಗೊಂಡಿದ್ದಾರೆ ಎಲ್ಲ ಪ್ರಾಪರ್ಟಿಗಳಿಗೆ ಸೇಫ್ಟಿ ಆ ಫ್ಲಾಟ್ಗಳು GM ಇನ್ಫಿನಿಟಿಂದ ತಗೊಂಡಿರೋ ಫ್ಲಾಟು, ಆಮೇಲೆ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ತಗೊಂಡಿರೋ ಫ್ಲಾಟ್ಗಳು ಆ ಫ್ಲಾಟ್ ಓನರ್ಸು ಇಮಿಡಿಯೇಟಾಗಿ ಇವನು ಲಂಡನ್ಗೆ ಓಡೋಗ್ಬಿಡ್ತಾನೆ ದುಡ್ಡು ತಗೊಂಡು. ಅವನಿಗೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಅವ್ರ ಸೇಫ್ಟಿ ಏನು ಮಾಡ್ಕೋಬೇಕು, ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದು ಎನ್ಕ್ವೈರಿ ಮಾಡಿ ಸೇಫ್ಟಿ ಮಾಡ್ಕೊಳ್ಳಿ. ಅವನಿಗೆ ಆ ಫ್ಲಾಟ್ಗಳು ರೆಡಿ ಮಾಡ್ಕೊಳ್ಳೋಕ್ಕೆ ಅವನ ಹತ್ರ ದುಡ್ಡಿಲ್ಲ, ಎಲ್ಲ ದುಡ್ಡು ಫಾರಿನ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನೆ, ಅವನ ಹತ್ರ ಏನು ದುಡ್ಡಿಲ್ಲ. ಆ ದುಡ್ಡಿಲ್ಲ, ನನ್ನ ಹತ್ರ ಆಸ್ತಿ ಇದೆ ಅಂತ ನೋಡಿನೇ ಈ ಸಂಬಂಧ ಮಾಡಿರೋದು. ಈ ಮಗನಿಗೆ ಇನ್ನೂ ಬುದ್ಧಿ ಇಲ್ಲ. ಅವನ ಹತ್ರ ಅವ್ನು ಹೇಳ್ತಾನೆ, ಈಗ ನನ್ನ ವಿರೋಧವಾಗಿ ನನ್ನ ಅಗೇನ್ಸ್ಟೇ ಬಂದು ಮಾತಾಡ್ತಾ ಇದ್ದಾನೆ. ಅವ್ನು ಎಷ್ಟು ಮೆಚುರಿಟಿ ಮಾತಾಡೋಕೆ ಹೇಳ್ಬೇಡಿ, ಮಾತಾಡಬೇಡಿ ಅಂತೇಳಿ ಅವ್ನಿಗೆ ನೋಡಿ. ಅವ್ನಿಗಿಲ್ಲ ಅವ್ನು ಆಚೆ ಕಳಿಸಿ ಆಮೇಲೆ ನೋಡಿ. ನಾನು ಬಾಯಸಿಲ್ಲ ಯಾರಿಗೇನು, ಸರಿನಾ? ನಾನು ಏನೋ ತಪ್ಪು ಮಾಡಿಲ್ಲ. ನಾನು ಯಾಕೆ NCR ಎಲ್ಲ ಆಗ್ತಾರೆ ನನ್ನ ಮೇಲೆ? ನಾನು ಅವ್ರಿಗೆ ಏನು ಮಾತಾಡೂ ಇಲ್ಲ, ಏನು ಆಮೇಲೆ ಬರೀ ಕೇಳಿದಕ್ಕೆ NCR ಮಾಡಿದ್ದಾರೆ ನನ್ನ ಮೇಲೆ. ಈಗ ಕರೆಕ್ಟ್ ಇದೆಯಾ? ಕಳಿಸಿ ಅವನಿಗೆ ಹೇಳಿ. ಆಮೇಲೆ ಅವ್ನು ತಕೊಳ್ಳಿ. ಇಲ್ಲ, ನಾನು ಸಪೋರ್ಟ್ ರೈಟ್ಗೆ ಮಾಡ್ತಾ ಇದ್ದೀನಿ. ಯಾರು ರೈಟ್ ಇದ್ದಾರೆ, ಏನ್ ಆಗಿದೆ ಸರ್, ಇಂಥ ಮಗ ಹುಟ್ಟಿರೋದು ನಾವು, ಇಂಥ ಮಗ ಹುಟ್ಟಿರೋದು. ನೀವು ಬ್ಯಾಂಕ್ ಅವ್ರಿಗೆ ಕೇಳಿ, ಎಲ್ಲಾರ್ಗೆ ಮಾತಾಡಿದ್ದಾರೆ, ಅವ್ರ ಸ್ಟಾಫ್ಗೆ ಕೇಳಿ, ಅವ್ರ ಪರಿಚಯ ಅವ್ರಿಗೆ ಕೇಳಿ, ಎಲ್ಲ ಏನೇನ್ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿ. ಇವಾಗ ನೀವು ಬರೀ ಮಾತು ಕೇಳ್ತಾ ಇದ್ದೀರಾ, ಎವಿಡೆನ್ಸ್ ನೋಡಿ. ಎವಿಡೆನ್ಸ್ ಇವಾಗ ಅಪ್ಪನ್ನೇ ಕಳ್ಳ ಆಗ್ಬಿಟ್ಟ ಸಾಹೇಬ್ರೆ, ಎಲ್ಲಾರು ಈಗ ಅಪ್ಪನ್ನೇ ಕಳ್ಳ ಆಗ್ಬಿಟ್ಟ, ಅಪ್ಪನ್ನೇ ಫ್ರಾಡ್ ಆಗ್ಬಿಟ್ಟ, ದುಡ್ಡು ಕೊಟ್ಟು ಅಪ್ಪನ್ನೇ ಫ್ರಾಡ್ ಆಗ್ಬಿಟ್ಟ, ಏನು ಎಲ್ಲ ನೋಡಿದ್ರ ಎಷ್ಟು ಬುದ್ಧಿವಂತ ಇದ್ದಾರೆ ಸಾಹೇಬ್ರೆ. ಈ ತರ ಇವಾಗ ಅಲಿಯಾನು ಓಡೋಗ್ಬಿಡ್ತಾನೆ,